ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವಿದ್ಯಾ. ಇವತ್ತು ನವರಾತ್ರಿ ಸ್ಪೆಷಲ್. ಈಗ ನವರಾತ್ರಿ ನಡೀತಾ ಇದೆ. ನನ್ನ ಮಗ ಪಂಚೆ ಉಡ್ಕೊಂಡಿದ್ದಾನೆ. ಎಲ್ಲಿ ಚಿನಿ ಪಂಚೆ ತರ್ತೀನಿ ಅಂದರೆ ಹಂಗೆ ಇರು. ಇದು ಯಾವ ಆ್ಯಂಗಲಲ್ಲಿ ನೀನು ಪಂಚೆ ಉಡ್ಕೊಳ್ಳೋದು? ಆಹಾ, ಏನ್ ಅಂದವಾಗ್ಬಿಟ್ಬಿಟ್ಟ ನನ್ನ ಮಗ ನೀನು. ನಿನ್ನಲ್ಲಿ ಏನೋ ಒಂದು ಸ್ಟೈಲ್ ಇದೆ. ಈ ಮಕ್ಳಿಗೆ ಏನು ಗೊತ್ತಾ, ನಾವೇನಾದರೂ ರೆಡಿ ಆಗಿಬಿಟ್ರೆ ನಾವು ಆಚೆ ಹೋಗ್ತಾ ಇದೀವಿ ಅಂತ ಆಟೋಮೆಟಿಕ್ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ. ಸೊ ಸೀರೆ ಉಟ್ಕೊಂಡಿದ ತಕ್ಷಣ ಅವರು ರೆಡಿ ಆಗ್ಬಿಟ್ಟು ಬಂದ್ಬಿಡ್ತಾರೆ, ನಾನು 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 ಅಂತ. ಹೋಗೋಣ ಜೈ, ಎಲ್ಲಿಗೆ ಹೋಗೋಣ? ಇವನಿಗೂ ಅರ್ಥ ಆಗ್ಬಿಡುತ್ತೆ. ಇವನು ಬರ್ತೀನಿ ಅಂತ ಕೈ ಹಿಂಗೆ ಹಿಂಗೆ ಅಂತಿರ್ತಾನೆ. ಹೋಗೋಣ ಚಾಲಿ ಹೋಗೋಣ ಹೋಗೋಣ. ಈ ಗಿಡ ಬಂದು ಸಿದ್ಧಿ ಗಿಡ. ಮನೆಯಲ್ಲಿ ಬೆಳೆಸಿದ್ರೆ ತುಂಬಾ ಒಳ್ಳೆಯದು, ತುಂಬಾ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಹಾಗಾಗಿ ಈ ಗಿಡ ಎಷ್ಟು ಚೆನ್ನಾಗಿ ಬೆಳೆಯುತ್ತೋ ನಾವು ಕೂಡ ಅಷ್ಟೇ ಚೆನ್ನಾಗಿರ್ತೀವಿ ಅಂತ ಅರ್ಥ. ಸೊ ತುಂಬ ಚೆನ್ನಾಗಿ ಬೆಳೀತದೆ ನಮ್ಮ ಮನೆಯಲ್ಲಿ. ಏನು ಗೊತ್ತಾ ಆ್ಯಕ್ಚುಲಿ ಇವತ್ತು ಪ್ರಜಾವಾಣಿಯಲ್ಲಿ ಶೂಟ್ ಇದೆ ನಂದು, ನಮ್ಮ ಅತ್ತೆದು. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಅತ್ತೆ ರೆಡಿ ಆಗ್ತಾಯಿದ್ದಾರೆ. ಅವ್ರ ಬ್ಯೂಟಿ ಸೀಕ್ರೆಟ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಸೊ ಹೀಗೆ ರೆಡಿ ಆಗ್ತಿದ್ದಾರೆ. ಆ ಬ್ಯೂಟಿ ಸೀಕ್ರೆಟ್ ಏನು ಕೇಳೋಣ. ವಿದ್ಯಾ, ನಾನು ದುರ್ಗಾ ಪರಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇನೆ. ಏನಕ್ಕೆ ಅಂದ್ರೆ ನವರಾತ್ರಿ ಬೈಕ್ತಾ ಹೋಗ್ತಾ ಇದ್ದೇನೆ. ನೀನು ಬರ್ತೀಯಾ? ನಾನು ಬರ್ತೀನಿ. ಹೌದಾ? ರೆಡಿ ಆಗಿದ್ದೀನಿ. ಹೌದಾ? ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ಕೊಂಡು ಬರೋಣ. ತ್ರೀನ ಏನು ಜೈ ಶ್ರೀಕೃಷ್ಣನ ಇಲ್ಲೇ ಬಿಟ್ಟು ಹೋಗೋಣ. ಅದಕ್ಕೆ ಅಷ್ಟೇ. ಸೊ ಶೂಟಿಂಗ್ ಎಲ್ಲ ಆದಮೇಲೆ ನಾವೇ ರೀಲ್ಸ್ ಮಾಡಿದ್ವಿ. ಸೊ ರೀಲ್ಸ್ ಮಾಡಾದ್ಮೇಲೆ ತಿನ್ನೋ ಸಮಯ, ಅಡುಗೆ ಮಾಡೋ ಸಮಯ ಮಾಡಲೇಬೇಕಲ್ವ. ಸೊ ಈರುಳ್ಳಿ ಎಲ್ಲ ಹಚ್ಕೊಂಡು ಮೊಳಕೆ ಕೊಟ್ಟಿರೋ ಕಾಳುಗಳಿತ್ತು. ಸೊ ಅದರಿಂದ ಮಸಾಲೆ ಸಾಂಬಾರು ಮಾಡು ಅಂತ ನಮ್ಮತ್ತೆ ಹೇಳಿದ್ರು. ಸೊ ಅದಕ್ಕಾಗಿ ಮಸಾಲೆ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡು ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಧನಿಯಾ ಪುಡಿ, ಖಾರದ ಪುಡಿ ಇಷ್ಟು ರುಬ್ಕೊಂಡು ಚೆನ್ನಾಗಿ ಸಾಂಬಾರ್ಗೆ ಹಾಕಿ ಮಸಾಲೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಏನೇ ಆಗಲಿ ಈ ತಿನ್ನೋದು ಅನ್ನೋದು ತುಂಬಾ ಮುಖ್ಯ ಅಲ್ವಾ? ಏನಂತೀರ? ನಿಮಗೂ ಅಷ್ಟೇ ಮುಖ್ಯ ಹಂಗಿದ್ರೆ ಕಮೆಂಟ್ ಮಾಡಿ. ಸೊ ಹೊಟ್ಟೆ ಅಂತ ಒಬ್ಬ ಬಕಾಸುರ ಇಲ್ಲ ಅಂದಿದ್ರೆ ಜೀವನವೂ ಇಲ್ಲ, ಜೀವನವೂ ಇಲ್ಲ. ಏನು ಹೇಳ್ತೀರಾ? ಸೊ ಕೆಲಸ ಎಷ್ಟು ಮುಖ್ಯನೋ ಹೊಟ್ಟೆನೂ ಅಷ್ಟೇ ಮುಖ್ಯ, ತಿನ್ನೋದು ಅಷ್ಟೇ ಮುಖ್ಯ, ಕೆಲಸನೂ ಅಷ್ಟೇ ಮುಖ್ಯ. ನಾವು ಏನೇ ಕೆಲಸ ಮಾಡಿದ್ರೂ ಕೊನೆಗೆ ನಾವು ಊಟ ಮಾಡೋದಕ್ಕಾಗೇ ಮಾಡ್ತೀವಿ. ಆ್ಯಂಡ್ ಏನೇ ಹೇಳಿ, ಊಟ ಈಸ್ ಸೋ ಮಚ್ ಇಂಪಾರ್ಟೆಂಟ್. ತಾಯಿ ಅನ್ನಪೂರ್ಣೇಶ್ವರಿ ಕಬಾಡಮ್ಮ ಅಂತ ಹೇಳ್ತಾ, ಯಾರಾದರೂ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.